ಕೆಪಿಎಸ್ಸಿ ಅಕ್ರಮದಲ್ಲಿ ಒಂದು ಕಡೆ ಇಡಿ ತನಿಖೆಯನ್ನು ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಸಿಐಡಿ ಅಧಿಕಾರಿಗಳು ಒಟ್ಟು 329 ಮಂದಿಗೆ ನೋಟಿಸ್ ಕೊಟ್ಟಿದ್ದಾರೆ. ಇಡಿ ದಾಳಿ ಬೆನ್ನಲ್ಲೇ ಕೆಪಿಎಸ್ಸಿ ಮೇಲೆ ಸಿಐಡಿ ಕೂಡ ದಾಳಿ ಮಾಡಿದೆ. ಕೆಪಿಎಸ್ಸಿ ಕಚೇರಿಯಲ್ಲಿ ದಾಖಲೆಗಳ ಪರಿಶೀಲನೆಯನ್ನ ಸಿಐಡಿ ಅಧಿಕಾರಿ 400 ಮಂದಿ ಪಶು ವೈದ್ಯರ ನೇಮಕ ಪ್ರಕ್ರಿಯೆಯಲ್ಲಿ ಅಕ್ರಮ ಆಗಿದೆ ಅನ್ನೋ ಆರೋಪಕ್ಕೆ ಸಂಬಂಧಿಸಿದಂತೆ ವಿಧಾನಸೌಧ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಲಾಗಿತ್ತು. ಆ ದೂರಿನ ಆಧಾರದ ಮೇಲೆ ರಾಜ್ಯ ಸರ್ಕಾರ ಸಿಐಡಿ ತನಿಖೆಗೆ ಆದೇಶವನ್ನು ಮಾಡಿತ್ತು. ಇದೇ ಸಂದರ್ಭದಲ್ಲಿ ಇಡಿ ಕೂಡ ತನಿಖಾ ಅಖಾಡಕ್ಕೆ ಎಂಟ್ರಿ ಆಗಿದೆ. ಇಡಿ ತನಿಖೆಯಲ್ಲಿ ಹಲವು ವಿಚಾರಗಳು ಬಯಲಾಗಿದೆ. ಈಗ ಸಿಐಡಿ ತನಿಖೆ ಮತ್ತೊಂದು ರೀತಿಯಲ್ಲಿ ಸಿಐಡಿ ತನಿಖೆ ಸಾಗ್ತಾ ಇದೆ. ಒಂದು ಹಗರಣ, 2 ತನಿಖಾ ಏಜೆನ್ಸಿಗಳು ತನಿಖೆ ಮಾಡ್ತಾ ಇರೋದು. ರಾಜ್ಯ ಸರ್ಕಾರದ ಸಿಐಡಿ ಮತ್ತು ಕೇಂದ್ರದ ವ್ಯಾಪ್ತಿಗೆ ಬರುವಂತ ಇಡಿ 2 ತನಿಖಾ ಏಜೆನ್ಸಿಗಳು ಎಟ್ ಎ ಟೈಮ್ ತನಿಖೆ ಮಾಡ್ತಾ ಇದ್ದಾವೆ ಈ ಅಕ್ರಮಕ್ಕೆ ಸಂಬಂಧಿಸಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚೇತನ್ ನೇರ ಸಂಪರ್ಕದಲ್ಲಿ. ಚೇತನ್, ಈಗ ಒಂದು ಹಗರಣ, 2 ತನಿಖಾ ಏಜೆನ್ಸಿಗಳು ತನಿಖೆ ಮಾಡ್ತಾ ಇದ್ದಾವೆ. ಬಹಳಷ್ಟು ಅನುಮಾನಗಳು ಮೂಡುತ್ತೆ ಇದರಲ್ಲಿ. ರಕ್ಷತ್, ಹೌದು. ಯಾಕಂದ್ರೆ ಇಡೀ ಒಂದು ಪ್ರಕರಣದಲ್ಲಿ ಕೆಪಿಎಸ್ಸಿಯಲ್ಲಿ ಏನು ಪಶುವೈದ್ಯಾಧಿಕಾರಿಗಳಿಂದ ಹಿಡಿದು ಬೇರೆ ಬೇರೆ ಯಾವೆಲ್ಲ ಒಂದು ಎಕ್ಸಾಮ್ಗಳಲ್ಲಿ ಅಕ್ರಮವಾಗಿ ಒಂದು ನೇಮಕಾತಿ ಆಯಿತು, ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಒಂದು ಸಿಐಡಿಗೆ ಇನ್ವೆಸ್ಟಿಗೇಷನ್ಗೆ ಹೋಗುತ್ತೆ. ಸಿಐಡಿ ಇನ್ವೆಸ್ಟಿಗೇಷನ್ ಆದಮೇಲೆ ಸಹಜವಾಗಿ ಇಡಿ ಅಧಿಕಾರಿಗಳು ಕೂಡ ಎಂಟ್ರಿ ಆಗಿರುವಂಥದ್ದು. ಇಡಿ ಎಂಟ್ರಿ ಆಗಿ ಅವರು ಕೂಡ ರೇಡನ್ನು ಮಾಡಿ ಒಟ್ಟು 21 ಕಡೆ, ಬೆಂಗಳೂರಿನಲ್ಲಿ ಮತ್ತು ಬೇರೆ ಬೇರೆ ರಾಯಚೂರು ಇರ್ಬೋದು, ಬಾಗಲಕೋಟೆ ಇರ್ಬೋದು, ಎಲ್ಲ ಕಡೆ ಸೇರಿ 21 ಕಡೆ ಒಂದು ರೇಡನ್ನು ಮಾಡಿ ಅವ್ರ ಆ್ಯಂಗಲಲ್ಲಿ ಅವ್ರ ಇನ್ವೆಸ್ಟಿಗೇಷನನ್ನು ಮಾಡ್ತಾ ಇದ್ದಾರೆ. ಇದೀಗ ಸಿಐಡಿ ಅಧಿಕಾರಿಗಳು ಇವತ್ತು ಮತ್ತೆ ಪುನಃ ಒಂದು ಕೆಪಿಎಸ್ಸಿಯ ಕೇಂದ್ರ ಕಚೇರಿ ಮೇಲೆ ಒಂದು ರೇಡನ್ನು ಮಾಡಿರುವಂಥದ್ದು. ಅಂದರೆ ಆಗಸ್ಟ್ 5ನೇ ತಾರೀಕು ಮೊದಲಿಗೆ ಒಂದು ಪ್ರಕರಣವನ್ನು ಯಾವಾಗ ಒಂದು ಸಿಐಡಿಗೆ ವರ್ಗಾವಣೆ ಮಾಡಲಾಗುತ್ತೆ ಆವಾಗ ಒಂದು ರೇಡನ್ನು ಮಾಡಲಾಗಿತ್ತು. ರೇಡನ್ನು ಮಾಡಿ ಒಂದಷ್ಟು ದಾಖಲೆಗಳನ್ನು ವಶಕ್ಕೆ ತಗೊಂಡಿದ್ರು. ಇದೀಗ ಪಶು ವೈದ್ಯಾಧಿಕಾರಿ ಎಕ್ಸಾಮ್ ರಿಲೇಟೆಡ್ ಈ ಒಂದು ರೇಡ್ ಆಗಿರುವಂಥದ್ದು. ಅದರ ಕುರಿತಂತೆ ಒಂದಷ್ಟು ದಾಖಲೆಗಳು ಮತ್ತು OMR ಶೀಟು ಇದೆಲ್ಲವನ್ನು ಕೂಡ ತಗೊಳ್ತಾ ಇರುವಂಥದ್ದು. ಅಂದರೆ ಈ ಹಿಂದೆ OMR ಶೀಟು ಮತ್ತು ಕಾರ್ಬನ್ ಕಾಪಿ, ಅಂದರೆ ಏನು ಅಭ್ಯರ್ಥಿಗಳ ಬರೀ ಏನು ಇರುತ್ತೆ ಕಾರ್ಬನ್ ಕಾಪಿ, ಅದೆರಡನ್ನು ಕೂಡ FSLಗೆ ಕಳಿಸಲಾಗಿತ್ತು. ಈ ಹಿಂದೆನೇ ಒಂದು 329 ಅಭ್ಯರ್ಥಿಗಳ ಕಾರ್ಬನ್ ಶೀಟನ್ನು ಪಡೆದು ಇವ್ರ ಬಳಿ ಇದ್ದಂತಹ OMR ಶೀಟ್ ಎರಡನ್ನು ಕೂಡ FSLಗೆ ಕಳಿಸಿ ಒಂದು ತಾಳೆ ಹಾಕಿ ಕೂಡ ಸಿಐಡಿ ಅಧಿಕಾರಿಗಳು ನೋಡಿದ್ರು. ಇಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ ಇದು ಇಡಿ ಇನ್ವೆಸ್ಟಿಗೇಷನ್ ಯಾವಾಗ ಶುರು ಮಾಡ್ತಾರೋ ಅದರಲ್ಲಿ ಒಂದಷ್ಟು ಅಭ್ಯರ್ಥಿಗಳು, ಅಂದರೆ ಒಂದು 4 ರಿಂದ 6 ಅಭ್ಯರ್ಥಿಗಳು ಅನ್ನೋದು ನಮಗೆ ಇರುವಂತಹ ಮಾಹಿತಿ. ಆ ಅಭ್ಯರ್ಥಿಗಳು ಕೇಸಲ್ಲಿ ಅಪ್ರೂವಲ್ ಆಗೋದಕ್ಕೆ ಒಂದು ಡಿಸೈಡ್ ಅನ್ನ ಮಾಡಿರ್ತಾರೆ. ಅಂದ್ರೆ ಅವ್ರ ಬಳಿ ಒಂದಷ್ಟು OMR ಮತ್ತು ಎಲ್ಲವನ್ನು ಕೂಡ ಇದೇ ವಿಚಾರಕ್ಕೆ ಸಂಬಂಧಿಸಿದ ಬ್ರೇಕಿಂಗ್ ಅಪ್ಡೇಟ್ ಒಂದು ಲಭ್ಯ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಿಸಿ ಚೇತನ್ ವಿವರಿಸ್ತಾ ಇರುವುದನ್ನ, ಸಿಐಡಿ ತನಿಖೆ ಈಗ ಅನುಮಾನಕ್ಕೂ ಕಾರಣ ಆಗ್ತಾ ಇರೋದು. 329 ಮಂದಿಗೂ ನೋಟಿಸ್ ಕೊಡಲಾಗಿದೆ. ಒಂದೇ ದಿನ ಇಷ್ಟು ಜನರನ್ನ ಹೇಗೆ ಇವರು ವಿಚಾರಣೆ ಮಾಡ್ತಾರೆ ಅಂತ ಪ್ರಶ್ನೆ ಒಂದು. ಇನ್ನು ಇಡಿ ತನಿಖೆ ಚುರುಕಾಗಿರೋ ಸಂದರ್ಭದಲ್ಲಿ ಇವರು ಎಂಟ್ರಿ ಆಗಿರೋದು ಯಾಕಾಗಿ? 2 ತನಿಖಾ ಸಂಸ್ಥೆಗಳ ಮಧ್ಯೆ ಪೈಪೋಟಿ ನಡೀತಾ ಇದೆಯಾ ಈ ಕೇಸಿಗೆ ಸಂಬಂಧಿಸಿದಂತೆ? ಈ ಅನುಮಾನ ಮೂಡ್ತಾ ಇದೆ. ಈಗ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರುವಂತ ಸಿಐಡಿ, ಕೇಂದ್ರದ ವ್ಯಾಪ್ತಿಗೆ ಬರುವಂತ ಇಡಿ, ಈ 2 ತನಿಖಾ ಸಂಸ್ಥೆಗಳ ಮಧ್ಯೆ ಈ ತನಿಖೆಗೆ ಸಂಬಂಧಿಸಿ ಪೈಪೋಟಿ ನಡೆದಂಗೆ ಕಾಣಿಸ್ತಾ ಇದೆ. ಒಂದೇ ದಿನ 329 ಅಭ್ಯರ್ಥಿಗಳನ್ನ ಹೇಗೆ ವಿಚಾರಣೆ ಮಾಡುತ್ತೆ ಸಿಐಡಿ ಅಂತ ಪ್ರಶ್ನೆ. ಈ ನೋಟಿಸ್ ಬಗ್ಗೆ ಅನುಮಾನ ಸೃಷ್ಟಿಯಾಗ್ತಾ ಇದೆ.
ಇಡಿ ದಾಳಿ ಬೆನ್ನಲ್ಲೇ ಎಲ್ಲರನ್ನು ಒಂದೇ ದಿನ ಯಾಕೆ ಕರೆದ್ರು? ಇಷ್ಟು ದಿನ ಸುಮ್ಮನಿದ್ದಂತ ಸಿಐಡಿ ಇಡಿ ದಾಳಿ ಚುರುಕಾಗ್ತಾ ಇದ್ದಂತೆ, ತನಿಖೆ ಚುರುಕಾಗ್ತಾ ಇದ್ದಂತೆ ಮತ್ತೆ ಈ ತನಿಖೆಯಲ್ಲಿ ಹೆಚ್ಚಿನ ಆಸಕ್ತಿ ಯಾಕೆ ತೋರಿಸ್ತಾ ಇದೆ? ಇದು ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ಚೇತನ್ ರೆಡಿ ಇದ್ದಾರೆ. ಚೇತನ್, ಇಲ್ಲಿ ಸಹಜವಾಗಿ ಒಂದಿಷ್ಟು ಅನುಮಾನಗಳು ಬರುತ್ತೆ. ಯಾಕಂತಂದ್ರೆ ಸಿಐಡಿ ಎಲ್ಲಿಗೆ ರೀಚ್ ಆಗಿರ್ಲಿಲ್ವೋ ಇಡಿ ಅಲ್ಲಿಗೆ ರೀಚ್ ಆಗಿತ್ತು. ಸಿಐಡಿ ಯಾರನ್ನ ಮುಟ್ಟಿರ್ಲಿಲ್ವೋ ಇಡಿ ಅವರನ್ನ ಮುಟ್ಟಿತ್ತು. ಅದಾದ ನಂತರ ಈಗ ಸಿಐಡಿ ಚುರುಕಾಗಿದೆ. ಎಕ್ಸಾಕ್ಟ್ಲಿ ರಕ್ಷತ್, ಯಾಕಂದರೆ ಈ ರೀತಿಯಾದಂತಹ ಅನುಮಾನಗಳು ಸಹಜವಾಗಿ ಕಾಡುತ್ತೆ. ಯಾಕಂದರೆ ಇವಾಗ ಆಲ್ರೆಡಿ ಇಡಿ ಇನ್ವೆಸ್ಟಿಗೇಷನ್ ವೇಳೆ ಅಭ್ಯರ್ಥಿಗಳೆಲ್ಲರನ್ನೂ ಕೂಡ ವಶಕ್ಕೆ ಪಡೆದು ಹೋಟೆಲು ಮತ್ತು ರೆಸಾರ್ಟ್, ಅಂದರೆ ಎಲ್ಲಿ ಅವ್ರಿಗೆ ಒಂದು ಟ್ರೈನಿಂಗನ್ನು ಕೊಡಲಾಗಿತ್ತು ಅಲ್ಲಿ ರೇಡನ್ನು ಮಾಡಿ ಅಲ್ಲಿರುವಂತಹ ಡಿಜಿಟಲ್ ಎವಿಡೆನ್ಸ್ಗಳು CCTV ಇರ್ಬೋದು ಎಲ್ಲವನ್ನು ಕೂಡ ಇಡಿ ಅಧಿಕಾರಿಗಳು ಜಪ್ತಿಯನ್ನು ಮಾಡಿದರು, ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನು ಮಾಡ್ತಿದ್ರು. ಅಭ್ಯರ್ಥಿಗಳನ್ನು ವಿಚಾರಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಅವರ ವಿರುದ್ಧ ಯಾವೆಲ್ಲ ಒಂದು ಸಾಕ್ಷಿಗಳು ಲಭ್ಯವಾಗಿತ್ತು, ಡಿಜಿಟಲ್ ಎವಿಡೆನ್ಸ್ ಇರ್ಬೋದು, ದಾಖಲೆಗಳಿರ್ಬೋದು, ಎಲ್ಲವನ್ನ ಇಟ್ಟು ಅಭ್ಯರ್ಥಿಗಳ ಬಳಿ ಅವರು ಒಂದು ವಿಚಾರಣೆಯನ್ನ ಮಾಡಿರುವಂಥದ್ದು. ಈ ವೇಳೆ 4 ರಿಂದ 6 ಮಂದಿ ಅಪ್ರೂವಲ್ ಆಗೋದಕ್ಕೂ, ಅಂದರೆ ಈ ಒಂದು ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಆಗೋದಕ್ಕೂ ಕೂಡ ನಾವು ರೆಡಿ ಅಂತ ಅಂದ್ಬಿಟ್ಟು ಅಭ್ಯರ್ಥಿಗಳು ಹೇಳಿದ್ರು. ಇದರ ಬೆನ್ನಲ್ಲೇ ಅಷ್ಟು ಮಂದಿಗೂ ಕೂಡ ಸಿಐಡಿ ನೋಟಿಸ್ ಕೊಟ್ಟಿರುವಂಥದ್ದು ಸಹಜವಾದಂತಹ ಒಂದು ಕುತೂಹಲ, ಅನುಮಾನಕ್ಕೆ ಮಾಡಿಕೊಡುತ್ತೆ. ಯಾಕಂದರೆ ಇಡಿ ಇನ್ವೆಸ್ಟಿಗೇಷನ್ ವೇಳೆ ಅಭ್ಯರ್ಥಿಗಳನ್ನೆಲ್ಲ ಅವ್ರೇನಾದರೂ ತಮ್ಮ ವಶಕ್ಕೆ ಪಡ್ಕೊಂಡು ನಮಗೆ ಸಿಗದೆ ಏನಾದರೂ ಸಮಸ್ಯೆ ಆಗುತ್ತಾ, ಅವ್ರನ್ನೆಲ್ಲರನ್ನೂ ಕೂಡ ಇಟ್ಕೊಂಡ್ರೆ ಒಂದಷ್ಟು ಜನರಿಗೆ ಏನು ಅವ್ರನ್ನೆಲ್ಲರನ್ನೂ ಕೂಡ ಮತ್ತೆ ವಶಕ್ಕೆ ತಗೊಂಡು ಇವತ್ತೇನಾದರೂ ವಿಚಾರಣೆಯನ್ನು ನಡೆಸಿದ್ರೆ ಎಲ್ಲರೂ ಅವರು ಇಡಿ ಇನ್ವೆಸ್ಟಿಗೇಷನ್ ವೇಳೆ ಏನು ಹೇಳಿದ್ದಾರೆ ಅನ್ನೋದು ಏನಾದರೂ ಗೊತ್ತಾಗುತ್ತಾ, ಈ ಆ್ಯಂಗಲಲ್ಲಿ ಒಂದು ನೋಟಿಸ್ ಕೊಟ್ಟಿರುವಂತಹ ಸಾಧ್ಯತೆ ಹೆಚ್ಚು. ಯಾಕಂದರೆ ಈ ಹಿಂದೆ OMR ಶೀಟು ಮತ್ತು ಕಾರ್ಬನ್ ಕಾಪಿ, ಅಂದರೆ ಅಭ್ಯರ್ಥಿಗಳನ್ನು ವಿಚಾರಣೆ ಆಲ್ರೆಡಿ CID ಮಾಡಿ ಅವರ ಬಳಿ ಇದ್ದಂತಹ ಕಾರ್ಬನ್ ಕಾಪಿಯನ್ನು ಪಡೆದು ಮತ್ತು KPSC ಕಚೇರಿಯಲ್ಲಿದ್ದಂತಹ OMR ಅವರೇನು ಎಕ್ಸಾಮ್ ಬರೆದಿರ್ತಾರೆ ಆ OMR ಶೀಟನ್ನು ತೆಗೆದುಕೊಂಡು ಆಲ್ರೆಡಿ FSLಗೆ ಕಳಿಸಿದ್ರು ಒಂದ್ಸತಿ. ಆದರೂ ಕೂಡ ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಅಂದ್ಬಿಟ್ಟು ನೋಟಿಸ್ ಕೊಟ್ಟಿರುವಂಥದ್ದು ಸಹಜವಾದಂತಹ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ಚೇತನ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.